ಸಾಮಾನ್ಯವಾಗಿ ನಡೆಯೋದ್ರಿಂದಾಗಿ ಇವತ್ತು ಪೊಲೀಸ್ ವ್ಯವಸ್ಥೆ ಅದ, ನ್ಯಾಯಾಂಗ ವ್ಯವಸ್ಥೆ ಅದ, ಅದೆಲ್ಲ ಸತ್ಯನ. ಆದರೆ ಒಬ್ಬ ಸಮಾಜದ ದೊಡ್ಡ ವ್ಯಕ್ತಿಯಾಗಿ ಮಾರ್ಗದರ್ಶಕಾಗಿ ಜನರಿಂದ ಆಯ್ಕೆ ಆದಂಥ ಒಬ್ಬ ಸಂಸದ ಇಂಥ ಕೆಲಸ ಮಾಡ್ತಾರಪ್ಪ ಅಂತಂದ್ರೆ ಇದನ್ನು ಯಾವ ರೀತಿ ಖಂಡಿಸೋದು, ಇದಕ್ಕಿರೋ ಒಂದು ಹಾದಿ ಶಿಕ್ಷೆ ಆಗಬೇಕಪ್ಪ ಇದಕ್ಕಂತೇಳಿ. ಮೋಸ್ಟ್ಲಿ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಮತ್ತು ದಿಟ್ಟವಾಗಿ ಇಲ್ಲಿಯ ವ್ಯವಹಾರಗಳನ್ನು ಸಮರ್ಪಕವಾಗಿ ಸರ್ಕಾರ ನಡೆಸ್ಕೊಂಡು ಹೊರಟಿದ್ದನ್ನು ನೋಡಿದಾಗ ಮೋಸ್ಟ್ ಪ್ರಾಬಬ್ಲಿ ಪ್ರಜ್ವಲರು ಈ ಒಂದು ಬಲೆಯಿಂದ, ಅನ್ಯಾಯದ ಬಲೆಯಿಂದ ಹೊರಗೆ ಬರೋದು ಭಾಳ ಕಷ್ಟ ಅಂಥೇಳಿ ಈಗಂತ ಅನ್ನಿಸ್ತದೆ. ನೋಡೋಣ ಏನಾಗ್ತದೆ. ಯಾಕಂದ್ರೆ ಪ್ರಜ್ವಲ್ ನಮ್ಮ ರೇವಣ್ಣವರು ಮತ್ತು ರೇವಣ್ಣವ್ರ ಮೇಲೂ ಆರೋಪ ಹೊಡೆದವ್ರ ತಂದೆಯವ್ರ ಮೇಲೂ ಅವರೆಲ್ಲರ ಏನಪ್ಪ ಅವರಿಂದ ಆದಂಥ ಅನ್ಯಾಯಗಳಾದಂಥ ಹೆಣ್ಣು ಮಕ್ಕಳು ಇವತ್ತು ಪುಟದ ನಿಂತಿದ್ದಾರೆ. ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋದಷ್ಟೇ ಈ ಸಂದರ್ಭದಲ್ಲಿ ಹೇಳುವಂಥದ್ದು. ಆದರೆ ಘಟನೆ ನಡೆದ ಸತ್ಯ ಅಂಥೇಳಿ 1-2 ಆಗಿದ್ರೆ ನಾವು ಇಲ್ಲಿ ಬಿಡಪ್ಪ ಏನೋ ಆಗಿರ್ಬೋದು, ತಪ್ಪಿರ್ಬೋದು ಅನ್ಬೋದು. ನೂರಾರು ಮತ್ತು ಸಾವಿರಾರು ವಿಡಿಯೋಗಳು ಇರೋದರಿಂದಾಗಿ ಯಾರಾದರೂ ಈ ಕೇಸ್ ಮುಚ್ಚಿ ಹೋಗ್ತದೆ ಅನ್ನೋದು ಸುಳ್ಳ ಅಂಥೇಳಿ ಒಂದು ಗಂಭೀರವಾದ ನಂಬಿಕೆ. ಅದು ಖುಷಿ ಆಗುವುದಿಲ್ಲಂತೆ ಭಾಳಷ್ಟು ಜನರ ವಿಶ್ವಾಸ. ಮತ್ತು ನ್ಯಾಯಾಲಯದಿದ್ದು ನಿಜವಾಗಿಯೂ ಈ ಆರೋಪಿಗೆ ಅಪರಾಧಿ ಮಾಡಿ ಶಿಕ್ಷೆ ಕೊಡುತ್ತದೆ ಅನ್ನೋದು ನಂಬಿಕೆ ಎಲ್ಲರಲ್ಲೂ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ ಹೋಗಬೇಡ್ರಿ. ಯಾಕಪ್ಪ ಅಂತಂದ್ರೆ ಪ್ರಜ್ವಲರಂಥ ವ್ಯಕ್ತಿಗಳು ಇನ್ನು ಮುಂದೆ ಬರಬಾರ್ದು ಭವಿಷ್ಯದಲ್ಲಿ ಅನ್ನೋ ನೆಲೆಗಟ್ಟಿನಲ್ಲೇ ನೀವು ವಿಚಾರ ಮಾಡ್ತೀರಿ ಅಂತ ತಿಳ್ಕೊಂಡು ಇದನ್ನು ಸಬ್ಸ್ಕ್ರೈಬ್ ಮಾಡ್ತಾಯಿರಿ. H16 ನ್ಯೂಸ್, ಅರ್ಥಾತ್ ಸೀತಾರಾಮ್, ಸತ್ಯದ ಕೈಗಂಡೆ ವಂದನೆಗಳು.